ಜೊತೆಗೆ ಮಾಲ್ಗುಡಿ ಡೇಸ್ ಟೈಮಲ್ಲೇ ಅಂದರೆ ನನಗೆ ಒಂದಷ್ಟು ಜನ ಹೇಳಿದಂಥ ಸೀನಿಯರ್ಸು, ಇಲ್ಲ ಆ್ಯಕ್ಚುಲಿ ಮಾಸ್ಟರ್ ಮಂಜುನಾಥ್ ಆ್ಯಸ್ ಆ್ಯಕ್ಟರ್ ಕೆಲಸ ಮಾಡ್ತಾನೆ, ಟೆಕ್ನಿಕಲಿ ಒಂದಷ್ಟು ಆಸಕ್ತಿ ಕಾಣಿಸ್ತಾ ಇತ್ತು. ಹೌದು ಅದ್ರ ಬಗ್ಗೆ ಮಾತಾಡೋದು ಇದು ಸರ್ 100% ಇದು ಫುಲ್ ಕ್ರೆಡಿಟ್ ಟು ಶಂಕರ್ ನಾಗ್ ಸರ್. ಅವರು ಯಾವತ್ತೂ ಒಬ್ಬ ವ್ಯಕ್ತಿ ಅವರ ಏನು ಅವ್ರದ್ದೊಂದು ಕ್ಲೋಸ್ ಫ್ರೆಂಡ್ ಸರ್ಕಲ್ ಏನಿದೆ ಅಥವಾ ಸಂಕೇತ್ ಟ್ರೂಪ್ ಅಂತೀರ, ಅವರ ಒಂದು ಏನೊಂದು ಜನಗಳು ಅವರ ಸ್ನೇಹಿತರು, ಅದರೊಳಗೆ ನೀವಿದ್ದರೆ ನಿಮಗೆ ಯಾವುದೂ ಸೀಮಿತ ಅಲ್ಲ. ನೀವು ಅಸೋಸಿಯೇಟ್ ಡೈರೆಕ್ಟರ್, ನೀವು ಆರ್ಟ್ ಡೈರೆಕ್ಟರ್, ನೀವು ಪ್ರೊಡಕ್ಷನ್ ಮ್ಯಾನೇಜರ್, ನೀನು ಮೇಕಪ್ ಆರ್ಟಿಸ್ಟ್, ನೀನು ಬ್ಯಾಕ್ಗ್ರೌಂಡು ಕಾಸ್ಟ್ಯೂಮರ್, ಇದು ಒಂದು ಲೀಡ್ಗೆ ಒಂದು ಪಟ್ಟ ಇರ್ತಾ ಇತ್ತು. ಬಟ್ ಅಲ್ಲಿಗೆ ಅದು ನಿಲ್ತಾ ಇರಲಿಲ್ಲ. ಅದಾದ ಮೇಲೆ ಯಾರೇ ವ್ಯಕ್ತಿ ಯಾವುದೇ ಒಂದು ಡಿಫ್ರೆಂಟ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಪಾಸಿಟಿವ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಅವರು ಕೂತ್ಕೊಳ್ತಾ ಇರಲಿಲ್ಲ, ಸುಮ್ಮನೆ ಯಾರನ್ನೂ ಕೂತ್ಕೊಳ್ಳೋಕ್ಕೂ ಬಿಡ್ತಾ ಇರಲಿಲ್ಲ. ಏನು ಮಾಡ್ತಾ ಇದ್ದೀರಾ? ಇದು ಫ್ರೀ ಇದೆ ತಾನೇ, ಇದು ಮಾಡು, ಇದು ಅವ್ರು ಹೇಳಿ ಮಾಡಬೇಕಾದ್ದು ಇರ್ತಾ ಇಲ್ಲ. ಅಂದರೆ ಅದು ಅವ್ರ ಗ್ಯಾಂಗ್ ಆ ಥರ ಇತ್ತು. ಅಷ್ಟು ವೆಲ್ ಟ್ರೈನ್ಡ್, ವೆಲ್ ಆಯಿಲ್ಡ್ ಮಷೀನ್ ಅದು. ನಾನು ತುಂಬ ಜನಕ್ಕೆ ಹೇಳ್ತೀನಿ, ಮಾಲ್ಗುಡಿ ಇನ್ನೊಂದ್ಸತಿ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಸೆಂಟರ್ ಆಫ್ ಗ್ರಾವಿಟಿ ಇಲ್ಲ ನಮಗೆ. ಅದೇ ಎಲ್ಲ ಇದ್ದಿರ್ತದೆ. ಇವಾಗ ತುಂಬ ಜನ ತೀರೋಗಿದ್ದಾರೆ, ಬಟ್ ನಮ್ಮ ಅರ್ತು ಸುತ್ತೋದಕ್ಕೆ ಒಂದು ಕೋರ್ ಬೇಕು, ನಿಮಗೆ ಮಾಲ್ಟನ್ ಕೋರ್ ಬೇಕು, ಅದಿಲ್ಲ ಈಗ. ಅವ್ರದ್ದು ದೇವ್ರು ಕಿತ್ಕೊಂಡ್ಬಿಟ್ರೆ ಅದನ್ನು. ಅವ್ರದ್ದು ಆ ಸ್ಪಿಯರಲ್ಲಿ ನಮಗೆ ಅವ್ರು ಬಾಯಿ ಬಿಟ್ಟು ಹೇಳಬೇಕಾದ್ದೇ ಇಲ್ಲ. ಸೊ ಎನ್ಕರೇಜ್ ಮಾಡೋರು ಏನೇ ಡೌಟ್ ಇದ್ರು. ಸೊ ಅವ್ರದ್ದು ಇನ್ನೊಂದು ವೆರಿ ಯುನೀಕ್ ಇದು ಅಂತಂದರೆ, ಇವರು ಚೈಲ್ಡ್ ಆ್ಯಕ್ಟರ್ ಅಥವಾ ಸಣ್ಣ ಹುಡುಗ, ನಾನು ಹೇಳಿದಷ್ಟು ಮಾಡು ಅಲ್ಲ, ಅದೆಲ್ಲ ಇರ್ತದೆ. ನೀವು ಯು ಆರ್ ಎನ್ಕರೇಜ್ಡ್. ಯಾವುದೇ ವಿಚಾರ ನಿಮ್ಗೆ ಡೌಟ್ ಇದ್ದರೆ, ಈ ಡೈಲಾಗ್ ಯಾಕೆ ಈ ಥರ ಹೇಳಬೇಕು, ಅಥವಾ ಸ್ವಾಮಿ ಪಾತ್ರದವನು ಈ ಥರ ಹೇಳ್ತಾನ, ಇದು ಈ ಪಾತ್ರಕ್ಕೆ ತದ್ವಿರುದ್ಧವಾಗಿಲ್ವಾ ಅಂತ ಹೇಳಿದ್ರು, ನಿನಗೆ ಆರ್ ಕೆ ನಾರಾಯಣ್ ಇವರು ನನಗಿಂತ ನಿಂಗೆ ಗೊತ್ತಾ? ಅಲ್ಲ, ಯಾಕೆ ಮಾಡ್ತಾನೆ ಅಂತ ಕೂತು ಎಕ್ಸ್ಪ್ಲೈನ್ ಮಾಡೋರು. ಈ ಆ್ಯಂಗಲ್, ಈ ಲಾಂಗ್ ಶಾಟ್ ಏನಕ್ಕೆ, ಇಷ್ಟು ಟೈಟ್ ಕ್ಲೋಸ್ ಅಪ್ ಇಟ್ಟರೆ ನೀನು ಏನು ಎಮೋಷನ್ಸ್ ಕೊಡ್ತಾ ಇದೆಯಾ, ಅದು ಹೇಗೆ ನಾಟುತ್ತೆ ಅನ್ನೋದು ತಲೆಗೆ ಹಾಕೋರು. ಸೊ ಅವಾಗ ನಮ್ಗೆ ಗೊತ್ತವಾಗ, ಓ ಇಷ್ಟು ಟೈಟಲ್ಲಿ ಇಟ್ಟು ಈ ಥರ ಮಾಡಿಸ್ತಾ ಇದ್ದಾರೆ, ಏನಕ್ಕೆ ಇದ್ರೆ ಈ ಎಫೆಕ್ಟ್ ಇರಬೇಕು. ಅವಾಗ ನಮ್ಮ ಆ್ಯಕ್ಟಿಂಗು, ನಮ್ಮ ಎಮೋಷನ್ಸ್ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದಾಗ ನಮಗೆ, ಅಫ್ಕೋರ್ಸ್ ನಾನು ಹೈಲಿ ಕ್ಯೂರಿಯಸ್ ಪರ್ಸನ್, ನನಗೆ ಇದು ಯಾಕೆ, ಅದು ಯಾಕೆ, ಇದೇನು. ಸೊ ಬೈ ಎಂಡ್ ಆಫ್ ಒಂದು ಐ ಥಿಂಕ್ ಮಾಲ್ಗುಡಿ ಡೇಸ್ ಆದಮೇಲೆ ಒಂದು 2-3 ಸಿನಿಮಾ ಅಷ್ಟರೊಳಗೆ ಅವರು ನನಗೆ ಆ್ಯಕ್ಟಿವಾಗಿ ಎನ್ಕರೇಜ್ ಮಾಡಿದ್ದು, ಆಯಿತು ನೀನು ಆ್ಯಕ್ಟಿಂಗ್ ಮಾಡ್ತಾ ಇದೆಯಾ ಸರಿ, ಓದು ಜೊತೆ ನೀನು ಬುಕ್ಸ್ ಓದೋದು ಹೇಳ್ಕೊಟ್ರು ನನಗೆ. ಅವರು ತುಂಬ ನನಗೆ ಲೈಫಲ್ಲಿ ಒನ್ ಆಫ್ ದ ಮೋಸ್ಟ್ ಎಕ್ಸ್ಟ್ರಾರ್ಡಿನರಿ ಥಿಂಗ್ಸ್ ನನಗೆ ಮಾಡಿದ್ದು ಬುಕ್ಸ್ ಓದೋದು ಹೇಳ್ಕೊಟ್ರು. ಅದ್ರ ಜೊತೆಗೆ ಸ್ಕ್ರೀನ್ ಪ್ಲೇ, ಸ್ಕ್ರಿಪ್ಟ್ ಬಗ್ಗೆ ಗಮನ ಕೊಡು, ನೀನು ನೆಕ್ಸ್ಟ್ ಅದನ್ನು ಕಲಿ, ನೀನು ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ನೀನು ಆಯಿತು ಆ್ಯಕ್ಟಿಂಗಲ್ಲ ಆಯಿತು, ನೆಕ್ಸ್ಟ್ ನೋಡು ಏನು ಮಾಡಬೇಕು. ಇದು ಅವ್ರ ವಿಷನ್ ಸರ್. ಅವ್ರು ಅಗೇನ್ ನನ್ನ ಏಜ್ ನೋಡಿಲ್ಲ, ಚಿಕ್ಕ ಹುಡುಗ ಅಲ್ಲ, ಯಾಕೆ ಮಾಡೋಕ್ಕಾಗಲ್ಲ, ಇಲ್ಲಿವರೆಗೂ ಮಾಡ್ತಾನೆ ಸರ್. ನಾನೊಬ್ಬನೇ ಕರ್ಕೊಂಡು ಹೋಗಿದ್ರು ಸರ್ ಇಟಾಲಿಗೆ. ನಾನು ಅವರ ಪಿಂಟಿ, ಅವರು ಅಸೋಸಿಯೇಟ್, 3 ಜನ. ಅಂದರೆ ನಾನು ಅವಾಗೆಷ್ಟು 11 ವಯಸ್ಸು, ನನಗೆ 11-11.5 ವಯಸ್ಸಲ್ಲಿ ಬಾ ಅಂತ ಇಟಾಲಿಗೆ ಫಿಲ್ಮ್ ಫೆಸ್ಟಿವಲ್ ಇದೆ, ಸ್ವಾಮಿ ಅಲ್ಲಿ ಪ್ರದರ್ಶನ ನಡೀತಾ ಇದೆ, ಅವಾರ್ಡ್ ಸಿಗೋ ಸಾಧ್ಯತೆ ಇದೆ. ಆಗೆಲ್ಲ ನಮ್ಮ ಇವತ್ತಿನ ಥರ ಸಿಕ್ಕಾಪಟ್ಟೆ ಫಂಡ್ಸು, ಕ್ಯಾಶ್ ಅದೆಲ್ಲ ಇರ್ತಾ ಇರಲ್ಲ. ಏನಿದೆ ಎಲ್ಲ ಇದು ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಅವರೇ ಟಿಕೆಟ್ಗೂ ಅವರೇ ಕಾಸು ಹಾಕಿದ್ರು, ಎಲ್ಲ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿ ಅವೇರ್ನೆಸ್ ಬೇಕು ನಿಮಗೆ. ನಮ್ಮ ಇಂಡಿಯಾ, ನಮ್ಮ ಜಗತ್ತು ಬಿಟ್ಟು ಇನ್ನೂ ಎಷ್ಟು ದೊಡ್ಡ ಜಾಗ ಇದೆ. ಅಲ್ಲಿ ಬರ್ನಾರ್ಡೋ ಬರ್ಟಲುಚಿ ಅಂತ ಒನ್ ಆಫ್ ದ ಮೋಸ್ಟ್ ಎಕ್ಸ್ಟ್ರಾರ್ಡಿನರಿ ಡೈರೆಕ್ಟರ್, ಅವರೆಲ್ಲ ಬಂದಿದ್ದರು, ಮೀಟ್ ಮಾಡಿಸಿ ಮಾತಾಡ್ಸೋದು. ವಾಪಸ್ ಬರ್ತಾ ಅವ್ರು ಅಲ್ಲಿಂದ ಲಂಡನ್ಗೆ ಹೋದರು. ನಾನು ಒಬ್ಬನೇ ಅಲ್ಲಿಂದ ಫ್ಲೈಟಲ್ಲಿ ಬಾಂಬೆಗೆ ಬಂದು ನಮ್ಮ ತಂದೆಗೆ ಅಲ್ಲಿಂದ ಕರ್ಕೊಂಡು ಬಂದರು. ಒಬ್ಬನೇ ಹೆಂಗೆ ಹೋಗ್ತೀಯಾ, ಯಾಕೆ ಹೋಗ್ಬಾರ್ದು ಅಂತ. ನೀನು ಮಿಕ್ಕಿದ್ದು ಇದೆಲ್ಲ ಬರುತ್ತೆ, ಅದೊಂದು ಬರಲ್ಲ ನಿನಗೆ, ಏನಕ್ಕೆ ಅದು ಭಯ ಆಗಿಬಿಡ್ಬೇಕು. ಸೊ ಅವರು ನನಗೆ ಒನ್ ಆಫ್ ದ ಅಂದರೆ ಲೈಫ್ ಲೆಸನ್ಸ್ ನಂಗೆ ಹೇಳ್ಕೊಟ್ಟಿದ್ದು, ಏನೂ ಮಾಡೋಕ್ಕಾಗಲ್ಲ ಅನ್ನೋದು ಇಲ್ಲವೇ ಇಲ್ಲ. ನಮಗೆ ಗೊತ್ತಿಲ್ಲ ಅಷ್ಟೇ, ಇಲ್ಲ ತಿಳ್ಕೊಳ್ಬೇಕು, ಇಲ್ಲ ಪ್ರಯತ್ನ ಪಡಬೇಕು, ಎರಡೇ. ಆಗಲ್ಲ ಅನ್ನೋದಿಲ್ಲ ಸರ್. ಆ ಟೈಮಲ್ಲಿ ಶಂಕರ್ ನಾಗ್ ಅವ್ರನ್ನ ಬೇರೆ ಭಾಷಿಗರು, ಅಂದರೆ ನೀವು ಇಟಲಿ ಬಗ್ಗೆ ಹೇಳ್ರಿ, ಆ ಎಲ್ಲ ನಿರ್ದೇಶಕರು ಕಂಡಂತಹ ರೀತಿ ಹೇಗಿತ್ತು ಸರ್ ನೀವು ನೋಡೋದು? ಎಕ್ಸ್ಟ್ರಾರ್ಡಿನರಿ ರೆಸ್ಪೆಕ್ಟ್ ಸರ್. ಅವ್ರಿಗೆ ಇದನ್ನು ನೋಡ್ಬಿಟ್ಟು ಹೇಳೋರು, ನೀವು ಹೆಂಗೆ ನೀವು ಫಿಲ್ಮ್ ಫಾರ್ಮ್ಯಾಟಲ್ಲಿ ಶೂಟಿಂಗ್ ಮಾಡಿದ್ದೀರಾ, ಯಾವ ರೀತಿ ನೀವು ಎಷ್ಟು ದೊಡ್ಡ ಬಜೆಟ್ ಇದು, ಅಷ್ಟೊಂದು ಮಾಡಿದ್ರಾ, ಈ ಒಂದು ಕ್ವಾಲಿಟಿ ಕೊಟ್ಟಿದ್ದೀರಾ, ಎಷ್ಟು ನಿಮ್ಮ ಯೂನಿಟ್ ಸೈಜ್ ಎಷ್ಟಿತ್ತು. ಈಗ ಅವ್ರಿಗೆಲ್ಲ ಅಂದ್ಕೊಂಡದ್ದು ಗಾಂಧಿ ಥರ ಒಂದು ದೊಡ್ಡ ಫಿಲ್ಮು, ಒಂದು 3,000 ಜನ, ನಾವು ಇದ್ದಿದ್ದು 30 ಜನ.
30 ಜನ ಯೂನಿಟಲ್ಲಿ ಆ ಕ್ವಾಲಿಟಿ ತಂದಿದ್ದೀವಿ. ಅವರು ಎಕ್ಸ್ಟ್ರಾ. ಆ್ಯಂಡ್ ಅಫ್ಕೋರ್ಸ್ ಸರ್ ಶಂಕರ್ ನಾಗ್ ಸರ್ ವಾಸ್ ವೆಲ್ ರೆಡ್, ವೆಲ್ ಎಜುಕೇಟೆಡ್, ವೆಲ್ ಟ್ರಾವೆಲ್ಡ್.